ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ದ್ವಿತೀಯ BA ಅವರಿಗೆ ಇರುವಂತಹ ಇತಿಹಾಸದಲ್ಲಿರುವಂತಹ ಇಂಪಾರ್ಟೆಂಟ್ ಚಾಪ್ಟರ್ ಯಾವುದೆಲ್ಲ ಅಂತ ನಾನು ಇವತ್ತು ನಿಮಗೆ ಹೇಳ್ತೇನೆ. ದಯವಿಟ್ಟು ಬುಕ್ಸ್ ಇದ್ರೆ ನೀವು ಬುಕ್ಕನ್ನು ತೆಗೆದು ನಾನು ಹೇಳಿರೋ ಚಾಪ್ಟರ್ಸ್ ಅನ್ನ ಮಾರ್ಕ್ಸ್ ಮಾಡ್ಕೊಳ್ಳಿ. ಸೊ ಫ್ರೀ ಇದ್ದವರು ದಯವಿಟ್ಟು ಎಲ್ಲ ಚಾಪ್ಟರ್ ಅನ್ನ ಕವರ್ ಮಾಡಿ. ಸಮಯ ಇಲ್ಲ ಅಂತ ಇದ್ದವರು ನಾನು ಏನು ಇಂಪಾರ್ಟೆಂಟ್ ಅಂತ ಹೇಳಿರ್ತೀನಿ ಆ ಚಾಪ್ಟರ್ನೆಲ್ಲ ಸ್ವಲ್ಪ ಜಾಸ್ತಿಯಾಗಿ ಓದ್ಕೊಂಡ್ರೆ ಪಾಸ್ ಆಗ್ಲಿಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಬಟ್ ಈ ಸಲ ಏನಂದ್ರೆ ತುಂಬಾ ಎಲ್ಲ ಚಾಪ್ಟರ್ ಇಂದನೂ ಕೇಳ್ತಾ ಇರ್ತಾರೆ. ಸೊ ಅದೇ ಓದ್ಕೋಬೇಕು ಇದೇ ಓದ್ಕೋಬೇಕಂತ ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಆದಷ್ಟು ನಾನು ಇಂಪಾರ್ಟೆಂಟ್ ಇರೋದನ್ನ ಮಾತ್ರ ಇಲ್ಲಿ ಪಾಯಿಂಟ್ ಹೇಳ್ತೇನೆ. ನಾನು ರಿಮೈನಿಂಗ್ ಯಾವುದು ಇಲ್ಲ ಅಂತ ಏನು ಹೇಳಿದ್ದೀನಿ ಅದನ್ನೆಲ್ಲ ನೀವು ಓದ್ಕೊಳ್ಳೇಬಾರ್ದು ಅಂತಲ್ಲ. ಮೇ ಬಿ ಅದು ಬಂದ್ರು ಬರಬಹುದು. ಬಟ್ ನಾನು ಹೇಳಿರೋದನ್ನ ಅಟ್ಲೀಸ್ಟ್ ನಿಮ್ಗೆ ಪಾಸ್ ಆಗ್ಲಿಕ್ಕೆ ಅಷ್ಟಾದ್ ಮಾರ್ಕ್ಸ್ ತೆಗೆಯುವಷ್ಟು ಚಾಪ್ಟರ್ ಅಂತೂ ನಾನು ಖಂಡಿತ ಹೇಳ್ತೀನಿ ಇದರಲ್ಲಿ. ಹಾಗಾಗಿ ಬುಕ್ಸ್ ಹಿಡ್ಕೊಂಡು ದಯವಿಟ್ಟು ಮಾರ್ಕ್ಸ್ ಮಾಡ್ಕೊಳ್ಳಿ. ಸೊ ಲಾಸ್ಟ್ ಇಯರ್ ಎಕ್ಸಾಮ್ ಅಲ್ಲಿ ಬಾಬರ್ ಅಂತಾನೆ 5 ಮಾರ್ಕ್ಸ್ಗೆ ಒಂದು ಕ್ವಶನ್ಸ್ ಕೇಳಿದ್ದಾರೆ. ಇದರಲ್ಲಿ ಬ್ಲಾಕ್ 1, ಬ್ಲಾಕ್ 2, ಬ್ಲಾಕ್ 3, ಬ್ಲಾಕ್ 4 ಅಂತ 4 ಬ್ಲಾಕ್ ಇರುತ್ತೆ ಇತಿಹಾಸದಲ್ಲಿ. ಸೊ ಬ್ಲಾಕ್ 1 ರಲ್ಲಿ ಬಾಬರ್ ಅಂತ ಏನಿದೆ, ಬಾಬರ್ನ ದಾಳಿಯ ಪೂರ್ವದಲ್ಲಿ ಭಾರತ ಅಂತ ಇದೆ ಏನಿದೆ, ಇದು ಕಂಪ್ಲೀಟ್ ಕ್ವಶನ್ಸ್ ಕೂಡ ಕೇಳ್ಬೋದು. ಇಲ್ಲ ಬರೀ ಬಾಬರ್ ಅಂತ ಕೂಡ ಕೇಳ್ಬೋದು. ಬಾಬರ್ ಬಗ್ಗೆನೇ ನೀವು ಬರಿಬೇಕು. ಹಾಗೇನೆ ಘಟಕ 2 ನೋಡುದಾದ್ರೆ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ, ಅದರಲ್ಲಿ ಬಾಬರ್ ಮತ್ತೆ ಹುಮಾಯೂನ್ ಅಂತ ಇದೆ. ಬಾಬರ್ನ ಮಗ ಹುಮಾಯೂನ್ ಏನಿದ್ದಾನೆ ಇವನ್ ಬಗ್ಗೆ ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿದೆ ಈ ಚಾಪ್ಟರ್. ಸೊ ಅಟ್ಲೀಸ್ಟ್ ಇದು 5 ಮಾರ್ಕ್ಸ್ಗೂ ಕೂಡ ಅವ್ರು ಕೇಳ್ತಾರೆ. ಇಲ್ಲಾಂದ್ರೆ ಲಾಸ್ಟ್ ಇಯರ್ ಇದು 5-10 ಮಾರ್ಕ್ಸ್ಗೆ ಬಂದಿರುವಂತ ಚಾಪ್ಟರ್ ಇವೆರಡು ಕೂಡ. ಬಾಬರ್ ಮತ್ತೆ ಹುಮಾಯೂನ್ ಇವೆರಡು ಪರ್ಸನಾಲಿಟಿ ಏನಿದೆ ಇದನ್ನು ಕೂಡ ಕೇಳ್ತಾರೆ 5 ಮಾರ್ಕ್ಸ್ಗೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹುಮಾಯೂನ್ ಮತ್ತೆ ಬಾಬರ್ ಇದನ್ನು ಕೂಡ ನೀವು ಓದ್ಕೋಬೇಕು. ಫಸ್ಟ್ ಘಟಕ ಮತ್ತೆ ಸೆಕೆಂಡ್ ಇಯರ್ ಘಟಕ ಏನಿದೆ ಅದು ಓದ್ಕೋಬೇಕು. ಹಾಗೇನೆ ಸೂರ್ ಮನೆತನದ ಏಳಿಗೆ ಬಿಡಿ, ಚಾಪ್ಟರ್ಗೆ ಬೇಡ, ಜಾಸ್ತಿ ರಿಪೀಟೆಡ್ ಆಗಿ ಬಂದಿಲ್ಲ. ಇನ್ನು ಘಟಕ 4ರಲ್ಲಿ ಅಕ್ಬರ್ ತುಂಬಾ ಇಂಪಾರ್ಟೆಂಟ್. 15 ಅಂತಾನೆ ಇಟ್ಕೊಳ್ಳಿ. 15 to 10 ಮಾರ್ಕ್ಸ್ಗೆ ಖಂಡಿತ ಬಂದೇ ಬರುವಂತ ಕ್ವಶನ್ಸ್ ಆಗಿರುತ್ತೆ. ಸೊ ಅಕ್ಬರ್ ದಾಳಿಗಳು ಅಥವಾ ಅಕ್ಬರ್ನ ಕಾಲದಲ್ಲಿ ಸಾಹಿತ್ಯಗಳು ಹೇಗಿತ್ತು, ಅಕ್ಬರ್ನ ಆಡಳಿತ ಇಲ್ಲ ಇದೆಲ್ಲ ಕೇಳ್ಬೋದು. ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್ಸ್. ಘಟಕ 4 ಅಕ್ಬರ್ ದಾಳಿಗಳು ಇದರಿಂದ ಅಕ್ಬರ್ ಅನ್ನುವಂತಹ ಒಬ್ಬ ಪರ್ಸನಾಲಿಟಿ ಬಗ್ಗೆನೇ ಕೂಡ ನಿಮ್ಗೆ 10 or 15 ಮಾರ್ಕ್ಸ್ಗೆ ಕೇಳ್ಬೋದು. ಆಲ್ರೆಡಿ ಹಾಕಿದ್ದೀನಿ 15 ಮಾರ್ಕ್ಸ್ಗೆ ಬರುವಂತಹದ್ದಂತ. ಇನ್ನು ಜಹಾಂಗೀರ್, ಶಹಜಹಾನ್, ಔರಂಗಜೇಬ್ ಇವರೆಲ್ಲ ಏನಿದ್ದಾರೆ ಇವ್ರದ್ದೆಲ್ಲ ಪರ್ಸನಾಲಿಟಿಗಳನ್ನ 5 ಮಾರ್ಕ್ಸ್ಗೆ ಕೇಳ್ಬೋದು. ಅವರದ್ದೇ ಕೇಳ್ತಾರಂತ ಹೇಳಕ್ಕಾಗಲ್ಲ. ಲಾಸ್ಟ್ ಇಯರ್ ಹುಮಾಯೂನ್ ಅಂತ ಕೇಳಿದ್ರು, ಬಾಬರ್ದು 10 ಮಾರ್ಕ್ಸ್ ಸಮಥಿಂಗ್ ಬಂದಿತ್ತು. ಹಂಗೆ ಜಹಾಂಗೀರ್, ಶಹಜಹಾನ್ ಇವರೆಲ್ಲ ಪರ್ಸನಾಲಿಟಿ. ಇನ್ನೂ ಇದ್ದಾರೆ ಜಿಯಾ, ತುಂಬಾ ಜನ ಇದ್ದಾರೆ. ಅವ್ರದ್ದೆಲ್ಲ ಪರ್ಸನಾಲಿಟೀಸ್ ಒಂದು ವ್ಯಕ್ತಿಗಳೇನಿದ್ದಾರೆ ಅವ್ರ ಬಗ್ಗೆ 5 ಮಾರ್ಕ್ಸ್ಗೆ, ಅವ್ರು ಹುಟ್ಟಿದ್ದು, ಅವ್ರ ಸಾಧನೆಗಳೇನು, ಅವ್ರ ಮದ್ವೆ ಆದ್ರೂ ಜೀವನ ಶೈಲಿ ಹೇಗಿತ್ತು, ಸಾಧನೆಗಳೇನು, ಅವ್ರು ಏನೆಲ್ಲ ಮಾಡಿದ್ರು ಅದನ್ನೆಲ್ಲ ಬರಿಬೇಕಾಗ್ತದೆ. ಒಂದು ಜಸ್ಟ್ ಒಬ್ಬ ವ್ಯಕ್ತಿಯ ಬಗ್ಗೆ ಪರ್ಸನಾಲಿಟಿ ಇವ್ರೇನು ವ್ಯಕ್ತಿತ್ವ ಏನಿದೆ ಅದ್ರ ಬಗ್ಗೆ ಬರಿಬೇಕಾಗ್ತದೆ. 5 to 10 ಮಾರ್ಕ್ಸ್ಗೆ ಜಹಾಂಗೀರ್, ಶಹಜಹಾನ್ ಎಲ್ಲ ಬರುತ್ತೆ. ಸ್ವಲ್ಪ ಓದ್ಕೋಬೇಕು. ಹಾಗೇನೆ ಮೊಘಲ್ ಸಾಮ್ರಾಜ್ಯದ ಅವನತಿ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಸಮಯ ಇದ್ರೆ ಇದನ್ನ ಓದ್ಕೊಳ್ಳಿ. ಇಲ್ಲಿ ನೀವು ಓದ್ಕೋಬೇಕಾಗೋದು ಬಾಬರ್ನ ದಾಳಿದು ಮತ್ತೆ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ, ಅದರಲ್ಲಿ ಹುಮಾಯೂನ್ ಬಗ್ಗೆ ಓದ್ಕೋಬೇಕಾಗತ್ತೆ. ಇನ್ನು ಅಕ್ಬರ್ ಏನಿದ್ದಾನೆ ಅವನ ಬಗ್ಗೆ ಓದ್ಕೋಬೇಕು. ಇನ್ನು ಜಹಾಂಗೀರ್, ಶಹಜಹಾನ್, ಔರಂಗಜೇಬ್ ಏನಿದ್ದಾರೆ ಈ ಪರ್ಸನಾಲಿಟಿಗಳನ್ನ ಸ್ವಲ್ಪ ನೋಡ್ಕೊಳ್ಳಿ. ಸೊ ಇದು 5 or 10 ಮಾರ್ಕ್ಸ್ಗೆ ಬರುತ್ತೆ. ಇನ್ನು ಬ್ಲಾಕ್ 2 ಅಲ್ಲಿ ನೋಡೋದಾದ್ರೆ ಮನಸಬ್ದಾರಿ ವ್ಯವಸ್ಥೆ ಅನ್ನೋದೇನಿದೆ, ಬರೀ ಇದೊಂದು ಮನಸಬ್ದಾರಿ ವ್ಯವಸ್ಥೆ 5 ಮಾರ್ಕ್ಸ್ಗೆ ಬಂದಿದೆ. ಇಂಪಾರ್ಟೆಂಟ್ ಆಗಿ ಮನಸಬ್ದಾರಿ ವ್ಯವಸ್ಥೆ ಬಗ್ಗೆ 5 ಮಾರ್ಕ್ಸ್ or 5 ಮಾರ್ಕ್ಸ್ಗೆ ಕೇಳ್ತಾರೆ. ಇಲ್ಲ ಮನಸಬ್ದಾರಿ ವ್ಯವಸ್ಥೆ ಬಗ್ಗೆ 15 ಮಾರ್ಕ್ಸ್ಗೆ ಕೂಡ ಕೇಳ್ತಾರೆ. ಡಿಟೇಲ್ ಆಗಿ ಅವ್ರದ್ದು ಏನು ಮನಸಬ್ದಾರಿ ಅಂತ ವ್ಯವಸ್ಥೆ ಅಂದ್ರೆ ಏನಂತ ಬರಿಬೇಕಾಗ್ತದೆ. ಸೊ ಇದೊಂದು ಇಂಪಾರ್ಟೆಂಟ್ ಇದೆ. ಹಾಗೇನೆ ಇಲ್ಲಿ ಮೊಘಲರ ಕಾಲದಲ್ಲಿ ಸ್ತ್ರೀಯರ ಸ್ಥಾನಮಾನ, ಇದು ಫುಲ್ ಓದ್ಕೊಳ್ಳೋದು ಬೇಡ ನೀವು. ಘಟಕ 8ರಲ್ಲಿ ಏನಿದೆ ಇದಿಷ್ಟು ಓದ್ಕೊಳ್ಳೋದು ಬೇಡ. ಇಲ್ಲಿ ಮೊಘಲರ ಕಾಲದಲ್ಲಿ ಸ್ತ್ರೀಯರ ಸ್ಥಾನಮಾನ ಹೇಗಿತ್ತು ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. 10 ಮಾರ್ಕ್ಸ್ or 15 ಮಾರ್ಕ್ಸ್ಗೆ ಬರುತ್ತೆ. ಮೊಘಲ್ ಕಾಲದಲ್ಲಿ ಸ್ತ್ರೀಯರ ಸ್ಥಾನಮಾನದ ಬಗ್ಗೆ ಬರೆಯಿರಿ ಅಂತ ನಿಮ್ಗೆ ಬರ್ಬೋದು. ಸೊ ಇದೊಂದು ಇಂಪಾರ್ಟೆಂಟ್ ಆಗಿದೆ. ಹಾಗೇನೆ ಮೊಘಲರ ಕಾಲದಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿಯ ಬಗ್ಗೆ ವಿವರಿಸಿ ಅಂತಾನು ಬರ್ಬೋದು 10 ಮಾರ್ಕ್ಸ್ಗೆ. ಸೊ ಇದರಲ್ಲಿ ಮನಸಬ್ದಾರಿ ವ್ಯವಸ್ಥೆ ಓದ್ಕೊಳ್ಳಿ ಬ್ಲಾಕ್ 2 ಅಲ್ಲಿ. ಹಾಗೇನೆ ಮೊಘಲರ ಕಾಲದಲ್ಲಿ ಸ್ತ್ರೀಯರ ಸ್ಥಾನಮಾನ ಹೇಗಿತ್ತು ಅನ್ನೋದನ್ನ ಒಂದ್ಸಲ ಓದ್ಕೊಳ್ಳಿ. ಮತ್ತೆ ಮೊಘಲರ ಕಾಲದಲ್ಲಿ ಸಂಸ್ಕೃತಿ, ಕಲೆ, ಸಾಹಿತ್ಯ, ಸಂಸ್ಕೃತಿಯ ಬೆಳವಣಿಗೆ ಎಲ್ಲ ಹೇಗಿತ್ತು ಅನ್ನೋದನ್ನ ಓದ್ಕೊಳ್ಳಿ. ಹಾಗೇನೆ ಮೊಘಲರ ಕಾಲದಲ್ಲಿ ಇರುವಂತಹದ್ದು ವಾಸ್ತುಶಿಲ್ಪ, ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ ಅದೆಲ್ಲ ಒಂದು ಓವರ್ ಆಲ್ ಬರುತ್ತೆ 10 or 15 ಮಾರ್ಕ್ಸ್ಗೆ. ಸೊ ಅದೆಲ್ಲ ಒಂದ್ಸಲ ಓದ್ಕೊಳ್ಳಿ. ಇನ್ನು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ ಸೂಫಿ ಪಂಥ. ನಾನು ಆಕ್ಚುಲಿ ಇದನ್ನ ಓದ್ಕೊಂಡಿಲ್ಲ, ಯಾಕಂದ್ರೆ ತುಂಬಾ ಕನ್ಫ್ಯೂಸಿಂಗ್ ಚಾಪ್ಟರ್ ಅಂತ ಅನ್ಸುತ್ತೆ. ಸೊ ಅದನ್ನ ಆಪ್ಷನ್ಗೆ ಬಿಟ್ಟು ಓದ್ಕೊಳ್ಲಿಕ್ಕೆ ಹೋಗ್ಲಿಲ್ಲ. ಸೊ ಬ್ಲಾಕ್ 2 ಅಲ್ಲಿ ಇದಿಷ್ಟು ಮನ್ಸಬ್ದಾರಿ ಮತ್ತೆ ಮೊಘಲರ ಕಾಲದಲ್ಲಿ ಸ್ತ್ರೀಯರ ಸ್ಥಾನಮಾನ, ಹಾಗೆ ಕಲೆ, ಸಾಹಿತ್ಯ ಬೆಳವಣಿಗೆ ಮತ್ತೆ ವಾಸ್ತುಶಿಲ್ಪದ ಬೆಳವಣಿಗೆ ಏನಿದೆ ಇದಿಷ್ಟನ್ನ ಬ್ಲಾಕ್ 2 ಅಲ್ಲಿ ನೀವು ಓದ್ಕೋಬೇಕು. ಇನ್ನು ಬ್ಲಾಕ್ 3 ಅಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಶಿವಾಜಿ, ಸೈನಿಕ ಸಾಧನೆ,
ಮರಾಠರ ಆಡಳಿತ, ಶಿವಾಜಿ ಬಗ್ಗೆ ಬರಿಬೇಕಾಗ್ತದೆ. ಮರಾಠರ ಉದಯ ಮತ್ತೆ ಮರಾಠರ ಬೆಳವಣಿಗೆಗೆ ಪ್ರೇರಕವಾದ ಅಂಶಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಸಮಯ ಇದೆ, ಇದನ್ನ ಕೂಡ ನೀವು ಓದ್ಕೊಳ್ಳಿ. ಹಾಗೇನೆ ಇದರಲ್ಲಿ ಶಿವಾಜಿಯ ಸೈನಿಕ ಸಾಧನೆಗಳು 10 or 15 ಮಾರ್ಕ್ಸ್ ಗೆ ಬರುತ್ತೆ. ಅಂದ್ರೆ ಅದರಲ್ಲಿ ಶಿವಾಜಿಯ ಆಡಳಿತ ಕೂಡ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಸೊ ಓವರ್ ಆಲ್ ಇದಕ್ಕೆ ಬಂದ್ರೆ ಇದ್ರ ರಿಲೇಟೆಡ್ ಎಲ್ಲವನ್ನ ನೀವು ಬರಿಬೇಕಾಗ್ತದೆ 10 or 15 ಮಾರ್ಕ್ಸ್ ಗೆ ಬಂದಿರೋದ್ರಿಂದ. ಹಾಗೇನೆ ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಘಟಕ 17ರಲ್ಲಿ 3ನೇ ಪಾಣಿಪತ್ ಕದನ. ಇವರು ಕದನಗಳಲ್ಲಿ ಯಾವ್ದು ಬೇಕಾದ್ರೂ ಕೇಳ್ಬಹುದು ನಿಮ್ಗೆ. ಪಾಣಿಪತ್ ಕದನ ಕೇಳ್ಬಹುದು. ಲಾಸ್ಟ್ ಟೈಮ್ ಬಕ್ಸರ್ ಕದನ ಕೇಳಿದ್ರು. ನಾವು ಪ್ಲಾಸಿ ಕದನ ಓದ್ಕೊಂಡು ಹೋಗಿದ್ವಿ, ಬಟ್ ಬಂದಿರೋದು ಬಕ್ಸರ್ ಕದನ. ಸೊ ಯಾವ್ದು ಬೇಕಾದ್ರೂ ಬರ್ಬೋದು. 3ನೇ ಪಾಣಿಪತ್ ಕದನ ಕೇಳ್ಬಹುದು, ಇಲ್ಲ ಕರ್ನಾಟಕ ಯುದ್ಧಗಳ ಬಗ್ಗೆ ಕೇಳ್ಬಹುದು, ಪ್ಲಾಸಿ ಕದನ ಮತ್ತೆ ಬಾಕ್ಸರ್ ಕದನಗಳ ಬಗ್ಗೆ ಕೇಳ್ಬಹುದು. ಸೊ ನೀವು ಬಕ್ಸರ್ ಕದನ, ಪ್ಲಾಸಿ ಕದನ ಮತ್ತೆ ಕರ್ನಾಟಕ ಯುದ್ಧ, ಪಾಣಿಪತ್ ಯುದ್ಧ ಇದನ್ನೆಲ್ಲ ಯುದ್ಧಗಳನ್ನ ನೋಡ್ಕೊಳ್ಳಿ. ಖಂಡಿತ ಅದಿಷ್ಟು ಯುದ್ಧಗಳಲ್ಲಿ ಯಾವ್ದಾದ್ರು ಒಂದು 5 ಮಾರ್ಕ್ಸ್ ಜಾಸ್ತಿ ಕೇಳ್ತಾರೆ ಯುದ್ಧಗಳ ಬಗ್ಗೆ. ಸೊ ದಯವಿಟ್ಟು ಅದನ್ನ ಓದ್ಕೊಳ್ಳಿ. ಇನ್ನು ಹೇಳ್ದಾಗ ಶಿವಾಜಿಯ ಬಗ್ಗೆ ಸೈನಿಕ ಸಾಧನೆ, ಆಡಳಿತಗಳ ಬಗ್ಗೆ ಬ್ಲಾಕ್ 3 ಅಲ್ಲಿ ಓದ್ಕೊಳ್ಳಿ. ಹಾಗೇನೆ ಇದು ಶಿವಾಜಿಯ ಆಡಳಿತ ಏನಿದೆ ಅದ್ರ ಬಗ್ಗೆ ಓದ್ಕೊಳ್ಳಿ. ಮತ್ತೆ ಪಾಣಿಪತ್ ಕದನಗಳನ್ನ ಸ್ವಲ್ಪ ನೋಡ್ಕೊಳ್ಳಿ. ಮತ್ತೆ ನಿಮ್ಗೆ ಸಮಯ ಇದ್ರೆ ಮರಾಠರ ಉದಯ ಮತ್ತೆ ಏಳಿಗೆಗೆ ಪ್ರೇರಕವಾದ ಅಂಶಗಳು, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಬಂದ್ರು ಬರ್ಬೋದು 10-15 ಮಾರ್ಕ್ಸ್ಗೆ. ಸ್ವಲ್ಪ ನೋಡ್ಕೊಳ್ಳಿ ಅದನ್ನ ಕೂಡ. ಇನ್ನು ಬ್ಲಾಕ್ 4ರಲ್ಲಿ ಇಂಪಾರ್ಟೆಂಟ್ ಅಂತ ಹೇಳೋದಾದ್ರೆ, ನಾನೇನ್ ರಿಮೈನಿಂಗ್ ಯಾವ್ದು ಹೇಳಲಿಲ್ಲ. ದಯವಿಟ್ಟು ಅದನ್ನ ಓದ್ಕೊಳ್ಳದೆ ಇರ್ಬೇಡಿ. ಸಮಯ ಇದ್ದವ್ರು ಓದ್ಕೊಳ್ಳಿ. ನಾನು ಹೇಳಿರೋದು ಏನ್ ಚಾಪ್ಟರ್ ಇದೆ ಅದನ್ನಿಷ್ಟು ಓದ್ಕೊಂಡ್ರೆ ನಿಮ್ಗೆ ದಯವಿಟ್ಟು ಪಾಸ್ ಆಗ್ಲಿಕ್ಕೆ ಈಸಿ ಆಗ್ತದೆ ಅಷ್ಟೇ. ಬಿಟ್ರೆ ನಾನು ಅದೇ ಬರುತ್ತೆ ಅಂತ ನಿಮ್ಗೆ ಹೇಳೋದಲ್ಲ. ಪಾಸ್ ಆಗುವಷ್ಟು ಮಾರ್ಕ್ ಅಂತೂ ನಾನು ಹೇಳಿರುವಷ್ಟು ಚಾಪ್ಟರ್ ಇಂದ ಓದ್ಕೊಂಡ್ರೆ ನಿಮ್ಗೆ ಖಂಡಿತ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೇನೆ ಬ್ಲಾಕ್ 4 ಅಲ್ಲಿ ನೋಡುದಾದ್ರೆ ಸೇಮ್ ನಾನು ಇಷ್ಟರಲ್ಲಿ ಹೇಳ್ದಂಗೆ ಬಕ್ಸರ್ ಕದನ ಮತ್ತೆ ಪ್ಲಾಸಿ ಕದನ ಇದೆ. ತುಂಬಾ ಈಸಿ ಇದೆ. ದಯವಿಟ್ಟು ಇದನ್ನ ಓದ್ಕೊಳ್ಳಿ. ಪ್ಲಾಸಿ ಕದನ, ಬಕ್ಸರ್ ಕದನ, ಪಾಣಿಪತ್ ಕದನ ಇದಿಷ್ಟರಲ್ಲಿ ಯಾವ್ದಾದ್ರು ಒಂದು 5 ಮಾರ್ಕ್ಸ್ಗೆ ಬಂದೇ ಬರುತ್ತೆ. ಖಂಡಿತ 5 ಮಾರ್ಕ್ಸ್ನ ಮಿಸ್ ಮಾಡ್ಕೊಳ್ಬೇಡಿ, ನೀವು ಓದ್ಕೋಬೇಕು. ಬ್ಲಾಕ್ 4 ಅಲ್ಲಿ ಫಸ್ಟ್ ಏನ್ ಬಂದಿದೆ ಅದೇ ಕರ್ನಾಟಕ ಯುದ್ಧಗಳಲ್ಲಿ ಪ್ಲಾಸಿ ಕದನ ಮತ್ತೆ ಬಾಕ್ಸರ್ ಕದನಗಳನ್ನ ಓದ್ಕೊಳ್ಳಿ. 10-15 ಮಾರ್ಕ್ಸ್ಗೆ ಬರುತ್ತೆ. ಇನ್ನು ಸಹಾಯಕ ಸೈನ್ಯ ಪದ್ಧತಿನ ನಿಮ್ಗೆ 10 or 15 ಮಾರ್ಕ್ಸ್ಗೆ ಕೇಳ್ಬೋದು. ಇನ್ನು ನಮ್ಗೆ ಪ್ರಾಥಮಿಕ ಶಿಕ್ಷಣದಿಂದಲೇ ಕೂಡ ಸಹಾಯಕ ಸೈನ್ಯ ಪದ್ಧತಿ ಬಗ್ಗೆ ಬಂದಿರುತ್ತೆ. ಸೊ ಇದನ್ನ ಕೂಡ ನೀವು ಓದ್ಕೋಬೇಕು. ಸೆಕೆಂಡ್ ಇದ್ರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹದ್ದು ಏನಿದೆ ಆ ಪದ್ಧತಿಯ ಬಗ್ಗೆ ಕೂಡ ಸ್ವಲ್ಪ ಓದ್ಕೊಳ್ಳಿ ಆ ಚಾಪ್ಟರ್ ಅಲ್ಲಿ. ಇನ್ನು ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಲಾಸ್ಟ್ ಟೈಮ್ 10 ಮಾರ್ಕ್ಸ್ಗೆ ಬಂದಿತ್ತು. ರೆಗ್ಯುಲೇಟಿಂಗ್ ಕಾಯ್ದೆ ಏನಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಬಕ್ಸರ್, ಪ್ಲಾಸಿ ಕದನ, ಕರ್ನಾಟಕ ಯುದ್ಧಗಳು ಮತ್ತೆ ಸಹಾಯಕ ಸೈನ್ಯ ಪದ್ಧತಿ, ಹಾಗೇನೆ ಇಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್ ಖಂಡಿತ ಬರುತ್ತೆ. ಇದು 10 or 15 ಮಾರ್ಕ್ಸ್ಗೆ, ಇಲ್ಲ 5 ಮಾರ್ಕ್ಸ್ಗೆ ಕೂಡ ಸ್ವಲ್ಪ ಬರೀಲಿಕ್ಕೆ ಸಹ ಬರಬಹುದು. ಸೊ ಇದನ್ನ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ನಾನು ಈಗಾಗಲೇ ಹೇಳಿದೆ ಮನ್ಸಬ್ದಾರಿ ಪದ್ಧತಿ ನಿಮ್ಗೆ ಕೇಳ್ತಾರೆ ಅಂತ. ಬ್ಲಾಕ್ 1 ಏನಿತ್ತು ಅದರಲ್ಲಿ ಮನ್ಸಬ್ದಾರಿ, ಬ್ಲಾಕ್ 2 ಅಲ್ಲಿ ಏನಿತ್ತು ಮನ್ಸಬ್ದಾರಿ ಪದ್ಧತಿ ಬಗ್ಗೆ. ಹಾಗೇನೆ ಬ್ಲಾಕ್ 4 ಅಲ್ಲಿ ಇರುವಂತಹ ಮಹಲ್ವಾರಿ ಪದ್ಧತಿ ತುಂಬಾ ಇಂಪಾರ್ಟೆಂಟ್. ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ ಇದೆಲ್ಲ ರೈತವಾರಿ ಪದ್ಧತಿ, ಮನ್ಸಬ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ ತುಂಬಾ ಈಸಿ ಇದೆ. ತುಂಬಾ ಕನ್ಫ್ಯೂಸ್ ಆಗುವಷ್ಟು ಏನಿಲ್ಲ. ಅದು ತುಂಬಾ ಚಾಪ್ಟರ್ ಈಸಿ ಇದೆ. ನಾನು ನಿಮ್ಗೆ ಆಕ್ಚುಲಿ ಮಹಲ್ವಾರಿ, ಮನ್ಸಬ್ದಾರಿ ಪದ್ಧತಿಗಳ ಬಗ್ಗೆ ಸಣ್ಣದಾಗಿ ಕ್ಲಾಸ್ ಅನ್ನು ತಗೊಳ್ತೀನಿ. ಸಮಯದ ಅಭಾವ ಇರುವುದರಿಂದ ನನಗೆ ಈಗ ಹಾಕ್ಲಿಕ್ಕೆ ಆಗ್ತಿಲ್ಲ. ನಾನು ಇಷ್ಟರೊಳಗಡೆ ಇದೆಲ್ಲ ಕ್ಲಾಸ್ ಹಾಕ್ಬೇಕಿತ್ತು. ದಯವಿಟ್ಟು ನನ್ನ ಎಕ್ಸಾಮಿಗೆ 1 ಮಂತ್ ಇರೋದ್ರೊಳಗಡೆ ಎಲ್ಲ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಎಲ್ಲ ಚಾಪ್ಟರ್ಗಳನ್ನು ಕೂಡ ಇಂಪಾರ್ಟೆಂಟ್ ಆಗಿರುವಂತಹದನ್ನ. ಇನ್ನು ಸೊ ಇದರಲ್ಲಿ ಬ್ಲಾಕ್ 4 ಅಲ್ಲಿ ನೀವು ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ ಮತ್ತೆ ಮನ್ಸಬ್ದಾರಿ ಪದ್ಧತಿ ಏನ್ ಬ್ಲಾಕ್ 2 ಅಲ್ಲಿ ಇದೆ ಅದನ್ನಷ್ಟು ಓದ್ಕೋಬೇಕಾಗತ್ತೆ. ಇನ್ನು ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಇದನ್ನ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಇದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳಲ್ಲಿ ಏನ್ ನಮ್ದು ಸಮಾಜ ಸುಧಾರಕರು ಏನಿದ್ದಾರೆ ಅವ್ರ ಬಗ್ಗೆ ಎಲ್ಲ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಸೊ ಸಮಾಜ ಮತ್ತು ಸಂಸ್ಕೃತಿಯ ಮೇಲೆ ವಸಾಹತುಶಾಹಿಗಳ ಆಡಳಿತಗಳ ಏನಿದೆ ಅದರಿಂದ ಆಗುವ ಪರಿಣಾಮಗಳೇನು ಅದೆಲ್ಲವನ್ನು ಕೂಡ ನಾವು ಬರಿಬೇಕಾಗ್ತದೆ. ಹಾಗೇನೆ ಬ್ಲಾಕ್ 4 ಅಲ್ಲಿರುವಂತಹ ಇನ್ನೊಂದು ಕೊನೆಯ ಚಾಪ್ಟರ್ ಅಂದ್ರೆ ಕ್ರೈಸ್ತ ಮಿಷನರಿಗಳ ಅಂದ್ರೆ ಪಾಶ್ಚಿಮಾತ್ಯ ಶಿಕ್ಷಣದ ಬೆಳವಣಿಗೆಗೆ ಕ್ರೈಸ್ತ ಮಿಷನರಿಗಳ ಪಾತ್ರ, ಮೆಕಾಲೆ. ಅದರಲ್ಲಿ ಕೂಡ ಮೆಕಾಲೆ ಮತ್ತೆ ವುಡ್ಸ್ನ ವರದಿ ಅಂತ ಸಪರೇಟ್ ಆಗಿ ಕೇಳ್ತಾರೆ ಈ ಚಾಪ್ಟರ್ ಅಲ್ಲಿ. ಪಾಶ್ಚಿಮಾತ್ಯ ಶಿಕ್ಷಣದ ಬೆಳವಣಿಗೆಗೆ ಕ್ರೈಸ್ತ ಮಿಷನರಿಗಳ ಪಾತ್ರ, ಮೆಕಾಲೆ ಮತ್ತೆ ವುಡ್ಸ್ನ ವರದಿ. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಮೆಕಾಲೆ ಮತ್ತೆ ವುಡ್ಸ್ನ ವರದಿ ಏನಿದೆ ಎಕ್ಸಾಮ್ ನಮ್ದು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರದ್ದೊಂದು ಒಂದಿಷ್ಟು ಪಾಯಿಂಟ್ಸ್ ಇರುತ್ತೆ. ಅದಿಷ್ಟನ್ನು ನೀವು ಓದ್ಕೊಳ್ಳಿ. ಮೆಕಾಲೆ ಮತ್ತೆ ಮೆಕಾಲೆಯ ಮುನ್ನುಡಿ, ವುಡ್ಸ್ನ ವರದಿ ಇದಿಷ್ಟನ್ನ ಓದ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದರಲ್ಲಿ ಪುನಃ ಒಂದ್ಸಲ ಹೇಳೋದಾದ್ರೆ ಪ್ಲಾಸಿ ಕದನ, ಬಕ್ಸರ್ ಕದನ, ಕರ್ನಾಟಕ ಯುದ್ಧಗಳನ್ನ ನಾವು ನೋಡ್ಕೊಳ್ಳಿ. ಸಹಾಯಕ ಸೈನ್ಯ ಪದ್ಧತಿಯನ್ನು ಓದ್ಕೊಳ್ಳಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ನೋಡಿ. ಇನ್ನು ರೆಗ್ಯುಲೇಟಿಂಗ್
ಆಕ್ಟ್ ಬಗ್ಗೆ ನೋಡ್ಕೊಳ್ಳಿ. ನೆಕ್ಸ್ಟ್ 22 ಘಟಕದಲ್ಲಿ ಇಂಪಾರ್ಟೆಂಟ್ ಆಗಿದೆ ಜಮೀನ್ದಾರಿ ಅಥವಾ ರೈತವಾರಿ ಮಹಲ್ವಾರಿ ಪದ್ಧತಿಗಳು, ಇದ್ರ ಬಗ್ಗೆ ಕೇಳ್ತಾರೆ. ಇನ್ನು ಸಾಮಾಜಿಕ ಸುಧಾರಣೆಗಳ ಬಗ್ಗೆ ಸ್ವಲ್ಪ ಕೇಳ್ತಾರೆ. ಮತ್ತೆ ಇಲ್ಲಿ ಲಾಸ್ಟ್ ಪಾಯಿಂಟ್ ಅಲ್ಲಿ ಉಡ್ಸ್ನ ವರದಿ ಮತ್ತೆ ಮೆಕಾಲೆಯ ಮುನ್ನುಡಿ ಏನಿದೆ ಇದನ್ನ ಕೇಳ್ತಾರೆ. ಸೊ ಈಗಾಗಲೇ ನಾನು ಪದೇ ಪದೇ ಹೇಳ್ತಿದ್ದೀನಿ, ನಾನು ಇಂಪಾರ್ಟೆಂಟ್ ಚಾಪ್ಟರ್ ಅನ್ನ ಏನು ನಿಮಗೆ ಪಾಸ್ ಆಗ್ಲಿಕ್ಕೆ ಕೊನೆ ಕ್ಷಣದಲ್ಲಿ ಓದುವವರಿಗೆಲ್ಲ ಪಾಸ್ ಆಗ್ಲಿಕ್ಕೆ ಇಷ್ಟು ಚಾಪ್ಟರ್ನ ಸ್ವಲ್ಪ ಓದ್ಕೋಬಹುದು ಅಂತಷ್ಟೇ ನಾನು ಇದು ವಿಡಿಯೋ ಮಾಡಿರೋದು. ಅದರರ್ಥ ರಿಮೈನಿಂಗ್ ನಾನು ಯಾವುದು ಬೇಡ ಅಂತ ಬಿಟ್ಟಿದ್ದೀನಿ ಅಥವಾ ನಾನು ಇಲ್ಲಿ ಪಾಯಿಂಟ್ ನಿಮ್ಗೆ ಹೇಳಲಿಲ್ಲ ಅದನ್ನೆಲ್ಲ ನೀವು ಓದಲೇಬಾರ್ದು ಅಂತಲ್ಲ. ಸಮಯ ಇದ್ದವರು ಖಂಡಿತ ಈಗಲಿಂದಲೇ ಓದಕ್ಕೆ ಸ್ಟಾರ್ಟ್ ಮಾಡಿ, ಎಲ್ಲ ಚಾಪ್ಟರ್ನ ಕವರ್ ಮಾಡಿ ಒಳ್ಳೆ ಮಾರ್ಕ್ಸ್ ಅನ್ನ ತೆಗಿರಿ. ಸಮಯ ಇಲ್ಲದವರು ಮಾತ್ರ ನಾನು ಹೇಳಿರೋದಷ್ಟು ಚಾಪ್ಟರ್ನ ಓದ್ಕೊಂಡ್ರೆ ನಿಮ್ಗೆ ಖಂಡಿತ ಅಷ್ಟು ಚಾಪ್ಟರ್ ಅನ್ನ ಓದ್ಕೊಂಡ್ರೆ ನೀವು ಪಾಸ್ ಆಗ್ಲಿಕ್ಕೆ ಸಹಾಯ ಆಗ್ತದೆ. ನಿಮ್ಗೆ ರಿಪೀಟೆಡ್ ಆಗಿ ಯಾವ್ದೆಲ್ಲ ಕ್ವಶನ್ಸ್ ಕೇಳಿದರೆ ಅದ್ರ ಪ್ರಕಾರ ನಾನು ಆ ಕ್ಲಾಸ್ ಅನ್ನ ಪಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಕ್ಲಾಸ್ ಅದೆಲ್ಲ ಪಾಯಿಂಟ್ಸ್ ಅನ್ನ ನಿಮ್ಗೆ ಇವತ್ತು ಹೇಳಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.